ಪ್ರತಿಭಾ ಸಂಪನ್ನನಾದ ಶ್ರೇಷ್ಠ ರೀತಿಯ ಕವಿಗೆ ಕಣ್ಣು ತೆರೆದಲ್ಲೆಲ್ಲ ರಸಾನುಭವವಾಗುತ್ತದೆ. ಉಳಿದವರು ಮೂಕವಾಗಿ ಆಸ್ವಾದಿಸುವ ಆನಂದಕ್ಕೆ ಆತ ಉಕ್ತಿಯನ್ನು ನೀಡುತ್ತಾನೆ. ಕವಿಯ ಹೃದಯ ಹದವಾಗಿ ಶ್ರುತಿ ಮಾಡಿಟ್ಟ ವೀಣೆಯಂತೆ. ಲೋಕದ ಪ್ರತಿಯೊಂದು ಆಗುಹೋಗುಗಳಿಗೂ ಅದು ತಪ್ಪದೇ ತನ್ನ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಎಂದಿದ್ದಾರೆ ಡಾಕ್ಟರ್ ಪ್ರಭುಶಂಕರ ಅವರು ಕನ್ನಡದಲ್ಲಿ ಭಾವಗೀತೆ ಎಂಬ ಕೃತಿಯಲ್ಲಿ. ರವಿ ಕಾಣದ್ದನ್ನು ಕವಿ ಕಾಣುವ ಎನ್ನುವುದು ಹಿರಿಯರ ಮಾತು. ಕವಿ ತಾನು ಮಾತ್ರ ಕಾಣುವುದಿಲ್ಲ, ಕಂಡಿದ್ದನ್ನು ಜನತೆಗೆ ತನ್ನ ಕಣ್ಣುಗಳಿಂದಲೇ ತೋರಿಸುತ್ತಾನೆ. ತನಗಾದ ಅನುಭವದ ಪರಿಚಯವನ್ನು ಅವರಿಗೂ ಮಾಡಿಕೊಡುತ್ತಾನೆ. ಇಂಥ ಕವಿಗಳೇ ತಾನೇ ನಮ್ಮ ಕನ್ನಡದ ಸಂಪತ್ತು. ಅವರ ಕವಿತೆಗಳನ್ನು ಓದಿದಾಗ, ಹಾಡಿದಾಗ, ಹಾಡುವುದನ್ನು ಕೇಳಿದಾಗ ಆಗುವ ಆನಂದವನ್ನು ಮಾತಲ್ಲಿ ಬಣ್ಣಿಸುವುದಕ್ಕಿಂತ ಅನುಭವಿಸುವುದೇ ಸೊಗಸು. ಈ ಸಂಕಲನದಲ್ಲಿ ಶ್ರೀನಿವಾಸ, ಪುತಿನ, ಜಿ.ಎಸ್. ಶಿವರುದ್ರಪ್ಪ, ವಿ.ಕೃ. ಗೋಕಾಕ್, ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಅಡಿಗ, ಕುವೆಂಪು, ಪರಮೇಶ್ವರ ಭಟ್ಟ, ಸಿದ್ದಯ್ಯ ಪುರಾಣಿಕ ಮೊದಲಾದ ಹಿರಿಯ ಕವಿಗಳ ಕವಿತೆಗಳಿವೆ. ಅವುಗಳಿಗೆ ತರುಣ ಸಂಗೀತ ನಿರ್ದೇಶಕ ಅಶ್ವಥ್ ಅವರು ಕೃತಿಗೆ ತಕ್ಕಂತೆ ಮಧುರವಾದ ರಾಗಗಳನ್ನು ಹಾಕಿದ್ದಾರೆ. ಗಾನ ಗಂಧರ್ವ ಪದ್ಮಭೂಷಣ ಡಾಕ್ಟರ್ ರಾಜಕುಮಾರ್ ಅವರು ಮನಮುಟ್ಟುವಂತೆ, ಮೈಮರೆಯುವಂತೆ, ಮತ್ತೆ ಮತ್ತೆ ಕೇಳುವ ಬಯಕೆ ಮೂಡುವಂತೆ ಹಾಡಿದ್ದಾರೆ. ನೀವು ಕೇಳಲಿರುವ ಒಂದೊಂದು ಕವಿತೆಯು ಕನ್ನಡ ಸಾಹಿತ್ಯದ ಹೂಬನದಲ್ಲಿ ಅರಳಿರುವ ಒಂದೊಂದು ಬಗೆಯ ಸುಂದರವಾದ ಪುಷ್ಪ.